ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಟಾಪ್ 10 ಪೆನ್ನಿ ಸ್ಟಾಕ್ಗಳ ಮಾಹಿತಿ ಇದೆ. ಹೀಗಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ, ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ಹೀಗಾಗಿ ಮಾಹಿತಿ ಇಷ್ಟವಾದಲ್ಲಿ ಕೊನೆಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ನೋಡಿ, ಪೆನ್ನಿ ಸ್ಟಾಕ್ಗಳ ಬಗ್ಗೆ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಪೆನ್ನಿ ಸ್ಟಾಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪೆನ್ನಿ ಸ್ಟಾಕ್ ಅಂದರೆ ಲೋ ಪ್ರೈಸ್ಡ್ ಸ್ಟಾಕ್, ಸ್ಪೆಷಲಿ ಮೈಕ್ರೋ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಸ್ಟಾಕ್ಸ್ ಸ್ನೇಹಿತರೆ. ಮತ್ತು ಪೆನ್ನಿ ಸ್ಟಾಕ್ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು, 2024 ಲೇಟೆಸ್ಟ್ ಪೆನ್ನಿ ಸ್ಟಾಕ್ಸ್ ಯಾವುವು ಅಂತಂದಾಗ ನೋಡಿ, ಪೆನ್ನಿ ಸ್ಟಾಕ್ನಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂದರೆ, ಒಂದೇದು ಅಟ್ರಾಕ್ಷನ್ ಅಂದರೆ ಲೋ ಪ್ರೈಸ್ ಎಂಟ್ರಿ. ನೋಡಿ, ಲೋ ಎಂಟ್ರಿ ಕಾಸ್ಟ್, ಪ್ರೈಸು ತುಂಬ ಚಿಕ್ಕದಿರುತ್ತೆ, ಒಂದು ಅಟ್ರಾಕ್ಷನ್ ಆಗುತ್ತೆ ಅನ್ನೋದು ಒಂದು ರೀಸನ್ನು. ಒನ್ ಆಫ್ ದ ಸಿಗ್ನಿಫಿಕೆಂಟ್ ಅಟ್ರಾಕ್ಷನ್ ಆಫ್ ಪೆನ್ನಿ ಸ್ಟಾಕ್ಸ್ ಈಸ್ ದೇರ್ ಲೋ ಕಾಸ್ಟ್ ಪರ್ ಶೇರ್. ದಿಸ್ ಅಲೋಸ್ ಯು ಈವನ್ ವಿತ್ ಲಿಮಿಟೆಡ್ ಕ್ಯಾಪಿಟಲ್ ಟು ಗೇನ್ ಎಕ್ಸ್ಪೋಜರ್ ಟು ಎ ಲಾರ್ಜರ್ ನಂಬರ್ ಆಫ್ ಶೇರ್ಸ್. ಈ ಥರ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅಂಥೇಳಿ ಅದರಲ್ಲಿ ಅಟ್ರಾಕ್ಷನ್ ಆಗ್ತಾರೆ ತುಂಬ ಜನ. ಮತ್ತು ಹೈ ಗ್ರೋತ್ ಪೊಟೆನ್ಷಿಯಲ್ ಕೂಡ ಇರುತ್ತೆ. ನೋಡಿ, ಬರೀ ಲೋ ಪ್ರೈಸ್ ಆಯಿತು, ಅದರಿಂದ ನಾನು ಸುಮಾರು ಸಲ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ, 98 ಪೈಸೆ ಇದ್ದಂಥ ಶೇರು 1000 ರೂಪಾಯಿ ಆಗಿವೆ, 6 ರೂಪಾಯಿ ಇದ್ದಂಥ ಶೇರು 1000 ರೂಪಾಯಿ ಆಗಿವೆ. ಈ ಥರ ಎಲ್ಲ ಹೈ ಗ್ರೋತ್ನು ಪೊಟೆನ್ಷಿಯಲ್ ಇರುತ್ತೆ, ಅದರ ಬಿಸ್ನೆಸ್ ಇಂಪಾರ್ಟೆಂಟು ಸ್ನೇಹಿತರೆ. ನೆಕ್ಸ್ಟು ಡೈವರ್ಸಿಫಿಕೇಷನ್. ನೋಡಿ, ಡೈವರ್ಸಿಫಿಕೇಷನ್ ಆಗುತ್ತೆ ಏನಕ್ಕೆ ಅಂದರೆ, ಇನ್ಕ್ಲೂಡಿಂಗ್ ಪೆನ್ನಿ ಸ್ಟಾಕ್ಸ್ ಕ್ಯಾನ್ ಹೆಲ್ಪ್ ಯು ಡೈವರ್ಸಿಫೈ ಯುವರ್ ಪೋರ್ಟ್ಫೋಲಿಯೋ. ನಿಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಕೋಬೋದು ನೀವು. ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಹಾಗೆ ಮೈಕ್ರೋ ಸ್ಮಾಲ್ ಕ್ಯಾಪ್ನಲ್ಲಿ ಪೆನ್ನಿ ಸ್ಟಾಕ್ಗಳನ್ನು ಹುಡುಕೋಬೋದು. ಬ್ಲೂ ಚಿಪ್ ಸ್ಟಾಕ್ಸ್ನೂ ಹಾಕ್ಕೋಬೋದು ನಿಮ್ಮ ಪೋರ್ಟ್ಫೋಲಿಯೋಲಿ, ಹಾಗೆ ಪೆನ್ನಿ ಸ್ಟಾಕ್ಗಳನ್ನು ಕೂಡ ಆ್ಯಡ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಆ ಥರ ಒಂದು ರಿಸ್ಕ್ ತೊಗೋಬೋದು. ಅಕ್ವಿಷನ್ ಅಪಾರ್ಚುನಿಟೀಸ್ ಇರುತ್ತೆ, ಮತ್ತು ಲರ್ನಿಂಗ್ ಅಪಾರ್ಚುನಿಟೀಸ್. ಸ್ಟಾಕ್ಸ್ ಬಗ್ಗೆ ಮಾಹಿತಿ ತಿಳ್ಕೋಬೇಕಾಗುತ್ತೆ ಎಲ್ಲ ಓದಿ. ಮತ್ತು ಲೇಟರ್ ನಾನು ಹೇಳೋದು ಕನ್ಕ್ಲೂಷನ್ ಅಂದರೆ, ಪೆನ್ನಿ ಸ್ಟಾಕ್ಸ್ ಆರ್ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್. ನೋಡಿ, ತುಂಬ ರಿಸ್ಕ್ ಇರುತ್ತೆ. ಒನ್ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫನ್ ಮೇಕ್ಸ್ ಪೆನ್ನಿ ಸ್ಟಾಕ್ಸ್ ಅಪೀಲಿಂಗ್ ಟು ಇನ್ವೆಸ್ಟರ್ಸ್ ಈಸ್ ದೇರ್ ಡರ್ಟ್ ಚೀಪ್ ಪ್ರೈಸ್ ಅಂತಿದ್ದಾರೆ. ನೋಡಿ, ಅಟ್ರಾಕ್ಷನ್ ಒಂದು ಚೀಪ್ ಪ್ರೈಸ್ ಅಟ್ರಾಕ್ಷನ್ ಅಂತ. ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಇನ್ವೆಸ್ಟರ್ಸ್ ಟು ಕೇರ್ಫುಲಿ ಕನ್ಸಿಡರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ದೇರ್ ರಿಸ್ಕ್ ಟಾಲರೆನ್ಸ್. ನೀವು ನಿಮ್ಮ ರಿಸ್ಕ್ ಟಾಲರೆನ್ಸು ನೋಡ್ಕೊಂಡ್ಬಿಟ್ಟು, ಹಾಗೆ ನಿಮ್ಮ ಒಂದು ಆರ್ಥಿಕ ಸಲಹೆಗಾರ ಸಲಹೆಯನ್ನು ಕೇಳ್ಕೊಂಡ್ಬಿಟ್ಟು ಪೆನ್ನಿ ಸ್ಟಾಕ್ನಲ್ಲಿ ಮುಂದುವರಿಬೋದು. ಯಾಕೆಂದರೆ ಹೈ ರಿಸ್ಕ್ ಸ್ಟಾಕ್ಸ್ ಇರ್ತವೆ. ಪೆನ್ನಿ ಸ್ಟಾಕ್ಸು ಮೂವ್ ಆದರೆ ಕಂಟಿನ್ಯೂ ಅಪ್ಪರ್ ಸರ್ಕಿಟ್ ಕೊಡ್ತವೆ, ಇಲ್ಲಾಂದರೆ ಕಂಟಿನ್ಯೂ ಲೋವರ್ ಸರ್ಕಿಟ್ನೂ ಇರ್ತವೆ ಇದರಲ್ಲಿ. ಹೀಗಾಗಿ ನೋಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಕಲಿಬೇಕಾಗುತ್ತೆ. ಫಸ್ಟ್ ಸ್ಟಾಕ್ ಬಂದುಬಿಟ್ಟು ಬ್ರೈಟ್ಕಾಮ್ ಗ್ರೂಪ್ ಲಿಮಿಟೆಡ್ ಅಂತೇಳಿ. ಬ್ರೈಟ್ಕಾಮ್ ಗ್ರೂಪ್ ಲಿಮಿಟೆಡ್ ಇವತ್ತಿನ ಬೆಲೆ ಕೇವಲ 11 ರೂಪಾಯಿ ಇದೆ. ಇದು ಏನು ಕೆಲಸ ಮಾಡುತ್ತೆ ಅಂದರೆ, 2010ರಲ್ಲಿ ಸ್ಥಾಪನೆ ಆಗಿದ್ದು. ಬ್ರೈಟ್ಕಾಮ್ ಗ್ರೂಪ್ ಲಿಮಿಟೆಡ್ ಪ್ರೈಮರ್ಲಿ ನೋಡಿ, ಈ ಬ್ರೈಟ್ಕಾಮ್ ಗ್ರೂಪು ಫಾರ್ಮರ್ಲಿ ಲೈಕೋಸ್ ಇಂಟರ್ನೆಟ್ ಲಿಮಿಟೆಡ್ ಅಂತ ಮೊದಲು ಹೆಸರಿತ್ತು, ಇವಾಗ ಬ್ರೈಟ್ಕಾಮ್ ಗ್ರೂಪ್ ಅಂತಿದೆ. ಆಫರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಟು ಬಿಸ್ನೆಸಸ್, ಏಜೆನ್ಸೀಸ್ ಆ್ಯಂಡ್ ಆನ್ಲೈನ್ ಪಬ್ಲಿಷರ್ಸ್ ವರ್ಲ್ಡ್ ವೈಡ್. ನೋಡಿ, ಜಗತ್ತಿನಾದ್ಯಂತ ಒಂದು ಆನ್ಲೈನ್ ಬಿಸ್ನೆಸ್ ಇದೆ, ಡಿಜಿಟಲ್ ಬಿಸ್ನೆಸ್ ಇದೆ ಸ್ನೇಹಿತರೆ. ನೋಡಿ, ಸೆಕ್ಟರ್ ಬಂದುಬಿಟ್ಟು IT ಸೆಕ್ಟರ್. ಇದು ಪ್ಯೂರ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿ, IT ಸಾಫ್ಟ್ವೇರ್ ಇಂಡಸ್ಟ್ರಿ. ಮಾರ್ಕೆಟ್ ಕ್ಯಾಪಿಟಲ್ 2214 ಕೋಟಿ. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ. ಹಾಗೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 122. ನೋಡಿ, ರಿಟರ್ನ್ಸ್ ನೋಡಿ, 5 ವರ್ಷದಲ್ಲಿ 328%, 2 ವರ್ಷದಲ್ಲಿ -82, 1 ಇಯರ್ -32, 6 ಮಂತ್ಸ್ -33, 1 ಮಂತ್ -22, 1 ವೀಕ್ +9.5, ಇವತ್ತು +4.8 ಇದೆ. ಈ ಥರ ಒಂದು ರಿಟರ್ನ್ಸ್ ಕೊಟ್ಟಿದೆ ಸ್ನೇಹಿತರೆ. ಪ್ಯೂರ್ಲಿ ಡಿಜಿಟಲ್ ಈಕೋಸಿಸ್ಟಮ್ನಲ್ಲಿ ಕೆಲಸ ಮಾಡುತ್ತೆ. ಕ್ಲೈಂಟ್ಸ್ ಯಾರಂದರೆ ನೋಡಿ, ಬ್ಲೂ ಚಿಪ್ ಅಡ್ವರ್ಟೈಸ್ ಲೈಕ್ ಏರ್ಟೆಲ್, ಬ್ರಿಟಿಷ್ ಏರ್ವೇಸ್, ಕೋಕಾ ಕೋಲಾ, ಹುಂಡೈ ಮೋಟರ್ಸ್, ICICI ಬ್ಯಾಂಕ್, ITC, ING, ಲೆನೋವೋ, LIC, ಮಾರುತಿ ಸುಜುಕಿ, ಈ ಥರ ಎಲ್ಲ ಕ್ಲೈಂಟ್ಸ್ ಇದ್ದಾರೆ ಇದಕ್ಕೆ. ನೋಡಿ, ಬ್ರೈಟ್ಕಾಮ್ ಗ್ರೂಪ್ದ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಪ್ರಮೋಟರ್ಸು 18% ಇದ್ದಾರೆ. ಹಾಗೆ FIIs ನೋಡಿ 10.5%, ಮ್ಯೂಚುವಲ್ ಫಂಡ್ಸ್ 0.17, ಹಾಗೆ 70% ನಾನ್ ಇನ್ಸ್ಟಿಟ್ಯೂಷನ್.
FIIs ಮತ್ತು ಮ್ಯೂಚುವಲ್ ಫಂಡ್ಸು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಸ್ಟಾಕು ರತನ್ ಇಂಡಿಯಾ ಪವರ್ ಲಿಮಿಟೆಡ್. ನಾನು ಇನ್ನೊಂದು ರತನ್ ಇಂಡಿಯಾ ಎಂಟರ್ಪ್ರೈಸ್ ಲಿಮಿಟೆಡ್ ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೆ. ಅದರ ಬೆಲೆ 70 ರೂಪಾಯಿ ಇದೆ. ಅದು ಕೂಡ ಫ್ಯೂಚರ್ ಮಲ್ಟಿಬ್ಯಾಗರ್ ಆಗ್ತಕ್ಕಂಥ ಸ್ಟಾಕು. ಇದು ಕೂಡ ಫ್ಯೂಚರ್ ಮಲ್ಟಿಬ್ಯಾಗರ್ ಆಗ್ಬೋದು. ಪವರ್ ರಿಲೇಟೆಡ್ ಬಿಸ್ನೆಸ್ಸನ್ನು ಮಾಡುತ್ತೆ ಸ್ನೇಹಿತರೆ. ರತನ್ ಇಂಡಿಯಾ ಪವರ್ ಲಿಮಿಟೆಡ್ ಇವತ್ತಿನ ಬೆಲೆ 17 ರೂಪಾಯಿ ಇದೆ. ಒಂದು 3 ದಿನದ ಕೆಳಗಡೆ ಇದರ ಬೆಲೆ ಕೇವಲ 12 ರೂಪಾಯಿ ಇತ್ತು. ರತನ್ ಇಂಡಿಯಾ ಪವರ್ ಲಿಮಿಟೆಡ್ ಹೆಸರು ಹೇಳ್ದಂಗೆ ಪವರ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದೆ ಇದು. ಹೀಗಾಗಿ ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಡಲ್ಲ. ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಫಂಡಮೆಂಟಲ್ಸ್ ನೋಡಿಬಿಡೋಣ. ನೋಡಿ, 3 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸು, 3 ಔಟ್ ಆಫ್ 5 ಅಟ್ರಾಕ್ಟಿವ್, 1 ಔಟ್ ಆಫ್ 5 ಬಿಲೋ ಎವರೇಜ್ ಅಂತಿದ್ದಾರೆ. ಪಿ ರೇಷಿಯೋ -5 ಇದರಲ್ಲಿದೆ. ROE -39 ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಪ್ರಮೋಟರ್ಸ್ 44, FIIs 2.03, ಮ್ಯೂಚುವಲ್ ಫಂಡ್ 0.08, ಇನ್ಶೂರೆನ್ಸ್ 0.03, ಹಾಗೆ ನಾನ್ ಇನ್ಸ್ಟಿಟ್ಯೂಷನ್ 47%. ರತನ್ ಇಂಡಿಯಾ ಪವರ್ ಲಿಮಿಟೆಡ್. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು GG ಇಂಜಿನಿಯರಿಂಗ್ ಲಿಮಿಟೆಡ್ ಅಂತೇಳಿ ಕೇವಲ 2 ರೂಪಾಯಿ ಇದೆ. ಹೆಸರು ಹೇಳ್ದಂಗೆ ಪ್ಯೂರ್ಲಿ ಇಂಜಿನಿಯರಿಂಗ್, ಹೈಲಿ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ. GG ಇಂಜಿನಿಯರಿಂಗ್ ಸೆಕ್ಟರ್ ಬಂದುಬಿಟ್ಟು ಕ್ಯಾಪಿಟಲ್ ಗೂಡ್ಸ್, ಇಂಡಸ್ಟ್ರಿ, ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್, ಹಾಗೆ ಮಾರ್ಕೆಟ್ ಕ್ಯಾಪಿಟಲ್ 316 ಕೋಟಿ. ಕ್ಯಾಟಗರಿ ಸ್ಮಾಲ್ ಕ್ಯಾಪ್. ಪಿ ರೇಷಿಯೋ ನೋಡಿ 37 ಇದೆ. ರಿಟರ್ನ್ಸ್ ನೋಡಿ 5 ವರ್ಷದಲ್ಲಿ -9%, 2 ವರ್ಷದಲ್ಲಿ 29%, ಅಪ್ಸೈಡ್ 1 ಇಯರ್ನಲ್ಲಿ 124% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ 6 ಮಂತ್ಸ್ -4, 1 ಮಂತ್ -10, 1 ವೀಕ್ -2. ಕಂಪ್ನಿ ನೋಡಿ 2006ರಲ್ಲಿ ಸ್ಥಾಪನೆ ಆಗಿದ್ದು. GG ಇಂಜಿನಿಯರಿಂಗ್ ಲಿಮಿಟೆಡ್ has been at the forefront of meeting the rising demand of superior infrastructure and structural steel and engineering products. The company caters to structural steel for steel, agricultural pipes and MS pipes. ಈ ಥರ ಒಂದು ಬಿಸ್ನೆಸ್ ಇದೆ GG ಇಂಜಿನಿಯರಿಂಗ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಸ್ವಿಸ್ ಮಿಲಿಟರಿ ಕನ್ಸ್ಯೂಮರ್ ಗೂಡ್ಸ್ ಅಂತೇಳಿ ಇವತ್ತಿನ ಬೆಲೆ 26 ರೂಪಾಯಿ ಇದೆ. ಸ್ವಿಸ್ ಮಿಲಿಟರಿ ಕನ್ಸ್ಯೂಮರ್ ಗೂಡ್ಸು ನೋಡಿ, ಸೆಕ್ಟರ್ ಕನ್ಸ್ಯೂಮರ್ ಡ್ಯೂರೇಬಲ್ಸು, ಇಂಡಸ್ಟ್ರಿ, IT, ಹಾರ್ಡ್ವೇರ್. ಮಾರ್ಕೆಟ್ ಕ್ಯಾಪಿಟಲ್ 513 ಕೋಟಿ. ಹಾಗೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ಪಿ ರೇಷಿಯೋ ನೋಡಿ 61 ಇದೆ. ಇದರ ರಿಟರ್ನ್ಸ್ ನೋಡಿ 10 ವರ್ಷದಲ್ಲಿ 1000% ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷದಲ್ಲಿ ನೋಡಿ 3801% ರಿಟರ್ನ್ಸು. 2 years 95%, 1 year 101%, 6 month 23, 1 month 6. ಕಂಟಿನ್ಯೂ ಅಪ್ಸೈಡ್ ಮೂಮೆಂಟಮ್ ಇದೆ. ಕಂಟಿನ್ಯೂ ಪ್ಲಸ್ ರಿಟರ್ನ್ಸ್ ಕೊಟ್ಟಿದೆ. ತುಂಬ ಚೆನ್ನಾಗಿ ಮೋರ್ ದ್ಯಾನ್ 100% ಪ್ರತಿ ವರ್ಷ ರಿಟರ್ನ್ಸ್ ಕೊಟ್ಟಿದೆ. 5 ವರ್ಷದಲ್ಲಂತೂ 3800% ರಿಟರ್ನ್ಸ್ ಕೊಟ್ಟಿದೆ. ಯಾವುದು? ಸ್ವಿಸ್ ಮಿಲಿಟರಿ. ಏನು ಕೆಲಸ ಮಾಡುತ್ತೆ ಇದು? ದ ಕಂಪ್ನಿ ಈಸ್ ಪ್ರೈಮರ್ಲಿ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಟ್ರೇಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಆಫ್ ಆಲ್ ಕೈಂಡ್ಸ್, including but not limited to travel gear, home appliances, vertical and men's innerwear and long wear verticals. ಹಾಗೆ ಅಂಡರ್ ದ ಬ್ರ್ಯಾಂಡ್ ಸ್ವಿಸ್ ಮಿಲಿಟರಿ ಅಂದರೆ ಭಾಳ ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಸ್ವಿಟ್ಜರ್ಲ್ಯಾಂಡ್ದು ಮಿಲಿಟರಿ ಫೋರ್ಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಥರ ಅಲ್ಲ ಇದು. ಸ್ವಿಸ್ ಮಿಲಿಟರಿ ಅಂದರೆ ಒಂದು ಬ್ರ್ಯಾಂಡೆಡ್ ಕಂಪ್ನಿ ಹೆಸರಿದು. ಸ್ಪೆಷಲಿ ಅಪ್ಯಾರಲ್ಸು, ಕ್ಲಾದಿಂಗ್ಗೆ ಸಂಬಂಧಪಟ್ಟಂಥ ಕಂಪ್ನಿ ಇದು. ತುಂಬ ಚೆನ್ನಾಗಿ ಬಿಸ್ನೆಸ್ ಇದೆ. ಸಾಕಷ್ಟು ದೊಡ್ಡ ಪಟ್ಟಣಗಳಲ್ಲಿ ಇದರ ಒಂದು ಶೋರೂಮ್ಸ್ಗಳಿವೆ. ಸ್ವಿಸ್ ಮಿಲಿಟರಿ ಅಂತ ನೋಡಿರ್ಬೋದು ನೀವು, ಬೆಂಗಳೂರಿನಲ್ಲಿ ಕೂಡ ಇದೆ ಸ್ವಿಸ್ ಮಿಲಿಟರಿ ಲಿಮಿಟೆಡ್ ಅಂತೇಳಿ. ನೋಡಿ, ಸ್ವಿಸ್ ಮಿಲಿಟರಿ ಕನ್ಸ್ಯೂಮರ್ ಗೂಡ್ಸ್ದು 4 ಔಟ್ ಆಫ್ 5 ಪಾಸಿಟಿವ್ ಅಂತ ಫೈನಾನ್ಷಿಯಲ್ ಟ್ರೆಂಡ್ಸ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 3 ಔಟ್ ಆಫ್ 5 ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ. ಡಿವಿಡೆಂಡ್ ಕೂಡ ಕೊಡ್ತಿದ್ದಾರೆ 0.61. ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಪ್ರಮೋಟರ್ಸ್ 63%, 36% ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ವರ್ಗೋ ಗ್ಲೋಬಲ್ ಲಿಮಿಟೆಡ್ ಅಂತೇಳಿ. ವರ್ಗೋ ಗ್ಲೋಬಲ್ ಲಿಮಿಟೆಡ್ ಇವತ್ತಿನ ಬೆಲೆ ಕೇವಲ 6 ರೂಪಾಯಿ 18 ಪೈಸಾ ಇದೆ. ನೋಡಿ, ಇದು ಸೆಕ್ಟರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಂಡಸ್ಟ್ರಿ, IT, ಸಾಫ್ಟ್ವೇರ್. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಕೇವಲ 6,49,00,000. ಮೈಕ್ರೋ ಕ್ಯಾಪ್ ಅಂತ ನ್ಯಾನೋ ಕ್ಯಾಪ್ರನ್ನು ಕನ್ಸಿಡರ್ ಮಾಡ್ಬೋದು. ಹಾಗೆ ಪಿ ರೇಷಿಯೋ 0. ರಿಟರ್ನ್ಸ್ ನೋಡಿ, ಈ ಥರ 6 ಕೋಟಿ ರೂಪಾಯಿ ಕಂಪ್ನಿ ಶೇರು
ವರ್ಗೋ ಗ್ಲೋಬಲ್ಲು ರಿಟರ್ನ್ಸ್ ನೋಡಿ ಸ್ನೇಹಿತರೆ, 10 ವರ್ಷದಲ್ಲಿ 1400% ರಿಟರ್ನ್ಸು, 5 ವರ್ಷದಲ್ಲಿ 300% ರಿಟರ್ನ್ಸು, 2 ವರ್ಷದಲ್ಲಿ 1337% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ 1 ವರ್ಷದಲ್ಲಿ -60, 6 ತಿಂಗಳಲ್ಲಿ -33, 1 ತಿಂಗಳಲ್ಲಿ -40, 1 ವಾರದಲ್ಲಿ -15, ಇವತ್ತು -4%. ವರ್ಗೋ ಗ್ಲೋಬಲ್ ಏನು ಕೆಲಸ ಮಾಡುತ್ತೆ? 2005ರಲ್ಲಿ ಸ್ಥಾಪನೆ ಆಗಿದ್ದು. ವರ್ಗೋ ಗ್ರೂಪ್ ಹ್ಯಾಸ್ ಗ್ರ್ಯಾಜುವಲಿ ಗ್ರೋನ್ ಆಸ್ ಎ ಗ್ಲೋಬಲ್ ಎಂಟರ್ಪ್ರೈಸ್ ಹೆಡ್ ಕ್ವಾರ್ಟರ್ಡ್ ಆಟ್ ಹರ್ ಓನ್ ಪ್ರಿಮೈಸಸ್ ಇನ್ ಢಾಕಾ, ಬಾಂಗ್ಲಾದೇಶ್. ನೋಡಿ, comprising several subsidiary companies, the group operates in all Bangladesh with a mission to improve lives through long-term stakeholder value operation based on leadership with trust and integrity ಅಂತ ಅವರೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಸ್ಪೆಷಲ್ ಇದು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಅವ್ರು ಹೇಳ್ದಂಗೆ ಕೆಲಸ ಮಾಡುತ್ತೆ, IT ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್, JP ಪವರ್, ಜಯಪ್ರಕಾಶ್ ಪವರ್ ವೆಂಚರ್ಸ್ ಲಿಮಿಟೆಡ್. ನೋಡಿ, ₹19.40 ಇದೆ. ನೋಡಿ, ಸೆಕ್ಟರ್ ಬಂದ್ಬಿಟ್ಟು ಪವರ್ ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ ಪವರ್ ಜನರೇಷನ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 13,295 ಕೋಟಿ. ಕ್ಯಾಟಗರಿ ಸ್ಮಾಲ್ ಕ್ಯಾಪ್ನಲ್ಲಿದೆ. P/E 13 ಇದೆ. ಇನ್ನೊಂದು ಇಂಪಾರ್ಟೆಂಟ್, ಪವರ್ ಸೆಕ್ಟರ್ನಲ್ಲಿ ಬರೋದ್ರಿಂದ ಇದನ್ನ ಕನ್ಸಿಡರ್ ಮಾಡ್ಬೋದು. ಪ್ರೈಸ್ ಕೂಡ ಕಡಿಮೆ ಇದೆ ಶೇರ್ದು. 5 ವರ್ಷದ ರಿಟರ್ನ್ಸ್ ನೋಡಿ 725%, 2 ವರ್ಷದಲ್ಲಿ 181%, 1 ಇಯರ್ ರಿಟರ್ನ್ 246, 6 ಮಂತ್ 43, 1 ಮಂತ್ 7, ಈ ಥರ ಕಂಟಿನ್ಯೂ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ ಜಯಪ್ರಕಾಶ್ ಪವರ್ ವೆಂಚರ್ಸ್. ಅರ್ಲಿಯರ್ ನೋನ್ ಆ್ಯಸ್ JP ಹೈಡ್ರೋ ಪವರ್ ಅಂತ ಇತ್ತು ಮೊದಲು. ಹೆಸರು ಹೇಳಿದಂಗೆ ಪ್ಯೂರ್ಲಿ ಹೈಡ್ರೋ ಇಲೆಕ್ಟ್ರಿಕ್ ಪ್ರಾಜೆಕ್ಟ್ ಜಾಸ್ತಿ ಇವೆ ಇದ್ರದ್ದು. ಹೈಡ್ರೋ ಬೇಸ್ನಿಂದ ಜಲ ವಿದ್ಯುತ್ ಅಂತಾರಲ್ಲ, ಆ ಥರ ಒಂದು ವಿದ್ಯುತ್ ಉತ್ಪಾದನೆ ಮಾಡುತ್ತೆ, ಹೈಡ್ರೋ ಪವರ್ ಜನರೇಷನ್ ಮಾಡುತ್ತೆ. ದೇಶದ ಸಾಕಷ್ಟು ಕಡೆ ಇದರ ಪ್ರಾಜೆಕ್ಟ್ಸ್ ಇವೆ. ಇತ್ತೀಚೆಗೆ ಒಂದು 400 ಮೆಗಾವ್ಯಾಟ್ದ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ ಇದಕ್ಕೆ. ಇದನ್ನು ಕನ್ಸಿಡರ್ ಮಾಡ್ಬೋದು JP ಪವರ್. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. ವೆರಿ ಇಂಟ್ರೆಸ್ಟಿಂಗ್, ಕೇವಲ ₹69 ಇದೆ. ಇಂಡಿಯನ್ ಲಾರ್ಜ್ ಕ್ಯಾಪ್ ಸೆಕ್ಟರ್ ಸ್ನೇಹಿತರೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಬರುತ್ತೆ, PSU ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬರುತ್ತೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 1,34,000 ಕೋಟಿ, 1,34,000 ಕೋಟಿ. 1 ಇಯರ್ ರಿಟರ್ನ್ ನೋಡಿ 188% ರಿಟರ್ನ್ಸ್ ಕೊಟ್ಟಿದೆ. ಹೆಸರೇ ಹೇಳ್ದಂಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡುತ್ತೆ. 3 ಔಟ್ ಆಫ್ 5 ಪಾಸಿಟಿವ್ ಫೈನಾನ್ಷಿಯಲ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 3 ಔಟ್ ಆಫ್ 5 ಎವರೇಜ್. ಹಾಗೆ P/E 49 ಇದೆ. ROE ಲೇಟೆಸ್ಟು 0.75. ನೋಡಿ, ಡಿವಿಡೆಂಡ್ ಇನ್ನೂವರೆಗೆ ಕೊಟ್ಟಿಲ್ಲ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. 96% ಪ್ರಮೋಟರ್ಸ್ ಅಂದರೆ ಗೌರ್ಮೆಂಟ್ 96%, FIs 0.05, 0.06 ಮ್ಯೂಚುವಲ್ ಫಂಡ್ಸು, ಇನ್ಶೂರೆನ್ಸ್ ಓಕೆ 1.23%, 2.28 ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ನೋವಾ ಅಗ್ರಿಟೆಕ್ ಲಿಮಿಟೆಡ್ ಅಂತೇಳಿ. ನೋವಾ ಅಗ್ರಿಟೆಕ್ ಲಿಮಿಟೆಡ್ ಇವತ್ತಿನ ಬೆಲೆ ₹49. ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇತ್ತೀಚೆಗೆ ಲಿಸ್ಟಿಂಗ್ ಆಗಿದೆ, ಅಗ್ರಿ ಬಿಸ್ನೆಸ್ ಮಾಡ್ತಾ ಇದೆ. ಸೆಕ್ಟರ್ ಬಂದ್ಬಿಟ್ಟು ಕೆಮಿಕಲ್ ಸೆಕ್ಟರು. ಇಂಡಸ್ಟ್ರಿ ಪೆಸ್ಟಿಸೈಡ್ಸ್ ಆ್ಯಂಡ್ ಅಗ್ರೋ ಕೆಮಿಕಲ್ಸು. 455 ಕೋಟಿ ಕ್ಯಾಪಿಟಲ್. ಮೋಸ್ಟ್ಲಿ ಸ್ಮಾಲ್ ಕ್ಯಾಪ್ ಕಂಪ್ನಿ ಬರುತ್ತೆ. P/E 16 ಇದೆ. ನೋಡಿ, ರಿಟರ್ನ್ಸು ನೋಡಿದರೆ ಚಾರ್ಟು ಕೇವಲ 1 ತಿಂಗಳು ತೋರಿಸ್ತಾ ಇದೆ. ಹಾಗಾಗಿ ಲಿಸ್ಟಿಂಗ್ ಆಗಿ ಕೇವಲ 1.5ರಿಂದ 2 ತಿಂಗಳಾಗಿದೆ ಅಷ್ಟೇ. ಇದನ್ನು ಕನ್ಸಿಡರ್ ಮಾಡ್ಬೋದು ನೋವಾ ಅಗ್ರೋಟೆಕ್ ಅಂತೇಳಿ. 1 ಮಂತ್ ರಿಟರ್ನ್ -6, 1 ವೀಕ್ ರಿಟರ್ನ್ -4, ಇವತ್ತಿನ ರಿಟರ್ನ್ 0.1. ದ ಕಂಪ್ನಿ ಈಸ್ ಆ್ಯನ್ ಅಗ್ರಿ ಇನ್ಪುಟ್ ಮ್ಯಾನುಫ್ಯಾಕ್ಚರ್ ಆಫರಿಂಗ್ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್. ನೋಡಿ, ವೆರಿ ಇಂಪಾರ್ಟೆಂಟ್, ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇದೆ. ಕ್ರಾಪ್ ನ್ಯೂಟ್ರಿಷನ್ ಆ್ಯಂಡ್ ಕ್ರಾಪ್ ಪ್ರೊಟೆಕ್ಷನ್ ಪ್ರಾಡಕ್ಟ್ಸ್ ಫೋಕಸ್ಡ್ ಆನ್ tech-based farmer-driver solutions approach, wherein it mainly offers ecologically sustainable and nutritionally balanced products based on its research and developments ಅಂತ ತಮ್ಮ ಒಂದು ಕಂಪ್ನಿಯ ವೆಬ್ಸೈಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಈ ಥರ ನಮ್ಮದು ಬಿಸ್ನೆಸ್ ಇದೆ ಅಂತೇಳಿ. ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ನೋವಾ ಅಗ್ರಿಟೆಕ್. ನೋವಾ ಅಗ್ರಿಟೆಕ್ನಲ್ಲಿ ನೋಡಿ, ಪ್ರಮೋಟರ್ಸ್ 59, 4.72 FIs ಇದ್ದಾರೆ. ಹಾಗೆ ಅದರ್ಸ್ 3.27, 32 ನಾನ್ ಇನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಬಂದ್ಬಿಟ್ಟು ಸುಜಲಾನ್ ಎನರ್ಜಿ ಲಿಮಿಟೆಡ್. ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿದೆ, ಇದು ಚಿರಪರಿಚಿತ ವಿಂಡ್ ಎನರ್ಜಿಯಲ್ಲಿ ಕೆಲಸ ಮಾಡ್ತಾ ಇದೆ. 46 ಇವತ್ತಿನ ಶೇರ್ ಬೆಲೆ. ತುಂಬ ಒಂದು ಇಂಟ್ರೆಸ್ಟಿಂಗ್ ಇದೆ ಇದು, ನೋಡಬೇಕು.
ರಿಸಲ್ಟ್ ನಂತರ ಯಾವ ಥರ ಮೂವ್ ಆಗುತ್ತೆ ಅಂದ್ಬಿಟ್ಟು ಇದು ಮಿಡ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ, ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ನಲ್ಲಿ ಬರುತ್ತೆ. 60,000 ಕೋಟಿ ಕ್ಯಾಪಿಟಲ್ ಇದೆ. 1 ಇಯರ್ ರಿಟರ್ನ್ ನೋಡಿ 345% ರಿಟರ್ನ್ ಕೊಟ್ಟಿದೆ. ಸೆಕ್ಟರ್ 394% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ 4 ಔಟ್ ಆಫ್ 5 ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಅಂತಿದ್ದಾರೆ. ಇದರ ಒಂದು ಫೈನಾನ್ಸು ಇಂಪ್ರೂವ್ ಆಗ್ತಾ ಇದೆ, ಡೆಪ್ಟ್ ಕಡಿಮೆ ಆಗ್ತಾ ಇದೆ, ಸಾಲ ಕಡಿಮೆ ಆಗ್ತಾ ಇದೆ ಕಂಪ್ನಿದು, ಹೀಗಾಗಿ ಚೇತರಿಸ್ಕೊಳ್ತಾ ಇದೆ. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 1 ಔಟ್ ಆಫ್ 5 ಬಿಲೋ ಎವರೇಜ್ ಅಂತಿದ್ದಾರೆ. ಪಿ ರೇಷಿಯೋ ನೋಡಿ 87ಗೆ ಬಂದಿದೆ. ಮೊದಲು 1.5-2 ವರ್ಷದ ಕೆಳಗಡೆ ಮೈನಸ್ನಲ್ಲಿತ್ತು, ನಂತರ ಪಾಸಿಟಿವ್ ಆಯಿತು, ಈಗ 87 ಪಿ ರೇಷಿಯೋ ಇದೆ. ಡಿವಿಡೆಂಡ್ ಇಲ್ಲ, ಯಾಕೆಂದರೆ ಇನ್ನೂ ಪ್ರಾಫಿಟ್ ಆಗಬೇಕು, ಕಂಪ್ನಿ ಗ್ರೋ ಆಗಬೇಕು, ಡಿವಿಡೆಂಡ್ ಅವಾಗ ಕೊಡ್ತಾರೆ. ROI ಓಕೆ 18% ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಎಸ್ ಇಂಟ್ರೆಸ್ಟಿಂಗ್, ನೋಡಲೇಬೇಕು. ಸುಜ್ಲಾನ್ ಕಂಪ್ನಿದು ಪ್ರೊಮೋಟರ್ಸ್ 13.29, FIIs ನೋಡಿ 19.57, ಆಲ್ಮೋಸ್ಟ್ ಆಲ್ 20% FIIs ಇದ್ದಾರೆ. 1.86 ಮ್ಯೂಚುವಲ್ ಫಂಡ್ಸ್, 1.14 ಇನ್ಶೂರೆನ್ಸ್, ನಾನ್ ಇನ್ಸ್ಟಿಟ್ಯೂಷನ್ 60%. ವೆರಿ ಇಂಟ್ರೆಸ್ಟಿಂಗ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸುಜ್ಲಾನ್ ಕಂಪ್ನಿದು. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು NMDC ಸ್ಟೀಲ್ ಲಿಮಿಟೆಡ್. ಸ್ನೇಹಿತರೆ, NMDC ಕಂಪ್ನಿ ಇದೆ. NMDC ಸ್ಟೀಲ್ ಲಿಮಿಟೆಡ್ ಇವತ್ತಿನ ಬೆಲೆ 60 ರೂಪಾಯಿ ಇದೆ. ಬನ್ನಿ ಇದರ ಡೀಟೇಲ್ಸ್ ನೋಡೋಣ. ಹೆಸರು ಹೇಳ್ದಂಗೆ ಸ್ಟೀಲ್ ಬಿಸ್ನೆಸ್, ಪ್ಯೂರ್ಲಿ ಅವ್ರದ್ದೇ ಐರನ್ ಓರ್ ಕಂಪ್ನಿ ಇದೆ NMDC, ಹೀಗಾಗಿ ಸ್ಟೀಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸ್ಮಾಲ್ ಕ್ಯಾಪ್ ಐರನ್ ಆ್ಯಂಡ್ ಸ್ಟೀಲ್ ಪ್ರೊಡಕ್ಷನ್ ನೋಡಿ. ಮಾರ್ಕೆಟ್ ಕ್ಯಾಪಿಟಲ್ಲು 17,000 ಕೋಟಿ ಇದೆ. 49% 1 ಇಯರ್ ರಿಟರ್ನ್ ಕೊಟ್ಟಿದೆ. ಹಾಗೆ ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದರೆ 1 ಔಟ್ ಆಫ್ 5 ನೆಗೆಟಿವ್ ಫೈನಾನ್ಷಿಯಲ್, 1 ಔಟ್ ಆಫ್ 5 ಓವರ್ ಪ್ರೈಸ್ ಅಂತಿದ್ದಾರೆ. ಪಿ ರೇಷಿಯೋ ಮೈನಸ್ನಲ್ಲಿದೆ, ಡಿವಿಡೆಂಡ್ ಇಲ್ಲ, ROI ಮೈನಸ್. ಆದರೆ ಪ್ರೊಮೋಟರ್ಸ್ 60%, FIIs 4.64, 1.19 ಮ್ಯೂಚುವಲ್ ಫಂಡ್ಸು, 14% ಇನ್ಶೂರೆನ್ಸ್. ಇದು ವಿಚಾರ ಮಾಡಬೇಕು. ಇದಕ್ಕೆ 14% ಇನ್ಶೂರೆನ್ಸು NMDC ಸ್ಟೀಲ್ನಲ್ಲಿದ್ದಾರೆ ಸ್ನೇಹಿತರೆ. ಇದನ್ನು ಗಮನ ಹರಿಸಿ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಹಾಗೆ 17% ನಾನ್ ಇನ್ಸ್ಟಿಟ್ಯೂಷನ್. ವಿಚಿತ್ರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಓಕೆ, ಐ ಹೋಪ್ ನಿಮಗೆ ಒಂದು 10 ಪೆನ್ನಿ ಸ್ಟಾಕ್ಗಳ ಮಾಹಿತಿ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಐ ಹೋಪ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡಿ, ಮತ್ತು ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.